AW ಚಾನಲ್ ನೀವು ಒಂದು ಜನರಿಗೆ ಅಂತ ಒಂದು ಅಭಿಪ್ರಾಯ, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಹೇಳ್ತೀರಾ. ಈಗ ಬರೋ ಎಲೆಕ್ಷನಲ್ಲಿ ಅಣ್ಣ ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಕಾಂಗ್ರೆಸ್ಸು. ಕಾಂಗ್ರೆಸ್. ಏನಕ್ಕೆ ಸ್ಪೆಸಿಫಿಕ್ ಎಲ್ಲ ಕಾಂಗ್ರೆಸ್ ಅಂದ್ಬಿಟ್ಟು? ನಮ್ಮಿಷ್ಟ ಅದು. ಓಕೆ. ಇಲ್ಲ ಹೌದು, ಇವಾಗ ನನಗೂ ಆ ಥರ ಇಷ್ಟ ಇದೆ, ಆ ಥರ ಎಲ್ಲ ಏನಿಲ್ಲ. ಬಟ್ ಕಾಂಗ್ರೆಸ್ ಅಂತ ಬಂದರೆ ಏನೇನು ಒಳ್ಳೇದಾಗುತ್ತೆ ಅಂತ ನಿಮ್ಮ? ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅವರ ಚೆನ್ನಾಗಿದ್ದಾರೆ, ಅವೆಲ್ಲ ಮಾಡ್ತಾರೆ. ಹೌದಾ? ಹಾಂ. ಸುಮ್ಮನೆ ಮೋದಿದು ನಿಮಗೆ ವಿಡಿಯೋ ಇದು ಗೊತ್ತಾ ನಿಮಗೆ? ಮೋದಿ ಅವ್ರದ್ದು ನಿಮಗೆ ಗೊತ್ತಿರೋದು ನಿಮಗೆ? ನಮ್ಗೆ ಗೊತ್ತು. ಓಕೆ. ನಮ್ಮ ಕರ್ನಾಟಕ GST ಕೊಡ್ತಾರಲ್ಲ ಸರ್ ಇದು. ಹೌದು, GST ಜಾಸ್ತಿ ಆಗಿದೆ. ಹೌದು. ಸುಮ್ಮನೆ ರೋಡ್ಸ್ ಎಲ್ಲ ಮಾಡ್ಬಿಟ್ಟು ಅದೇ ಏನು ಚಂದವಾ? ಹೌದು. ನಮ್ಮ ಇವರು ಮಹಾರಾಜರಾಗಿರಬೇಕು. ಹೌದು. ಇಲ್ವೇ? ಹೌದಾ? ಮಂತ್ರಿ ಯಾಕೆ ಬರ್ತಾರೆ ಅವರು? ಮಂತ್ರಿ ಸಾಧನ ಇಲ್ವಲ್ಲ. ಹೌದು. ಒಂದು ರಾಜಸ್ಥಾನ ರಾಜನಾಗೇ ಇರಬೇಕು. ಹೌದು. ಇಲ್ವೇ? ರಾಜನಾಗೇ ಇರ್ಬಿಟ್ಟು ಮಂತ್ರಿ ಇದನ್ನ ಹೇಳಿದ್ರೆ ರಾಜಕೀಯ ಅವೆಲ್ಲ ಇದನ್ನ ಹೇಳಿದ್ರೆ ರಾಜ ಅಂದಮೇಲೆ ದಾನ ಧರ್ಮ ಮಾಡೋರು, ಅವ್ರು ಬರದೆ ಏನು ಬರೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ? ಇಲ್ಲ ರಾಜರು ಅವರ ತಂದೆ ಇದ್ರಲ್ಲ, ಅವ್ರ ತಂದೆನೂ ಒಂದ್ಸರಿ ಕಾಂಗ್ರೆಸ್ಸಲ್ಲಿ ಇದ್ಬೋದು, ಗೆದ್ದರು. ನಮ್ಮ ಹತ್ರ ಸೋತರು. ರಾಜರ ವಂಶದಲ್ಲಿ ಬೆಳಿಬೇಕಾದ್ರೆ ಇವರೆಲ್ಲ ದತ್ತುಗಳು ಇರೋಲ್ಲ. ಹೌದಾ? ಗೊತ್ತಾ? ಗೊತ್ತು. ಇವರು ರಾಜರಾಗಿರಬೇಕು ಅಷ್ಟೇ. ಮಂತ್ರಿ ಆಗೋಕೆ ಹೋಗ್ಬಾರ್ದು ಅಷ್ಟೇ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯ ಏನೇನು ಒಳ್ಳೇದು ಮಾಡೋರು? ಏನೋ ಹೆಂಗಸರೆಲ್ಲ ಬಸ್ ಫ್ರೀಯಾಗಿ ಮಾಡೋರು. ಓಕೆ. ಆಮೇಲೆ ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತಾರೆ. ಅದಕ್ಕೆ 5 kg ಕೇಂದ್ರ ಸರ್ಕಾರದಿಂದ 5 kg ಕೊಡ್ತದೆ, ಸ್ಟೇಟಿಂದ 5 kg ಕೊಡ್ತದೆ. ಬಸ್ ಫ್ರೀ ಮಾಡೋರಲ್ಲ, ಹೌದು. ಫ್ರೀಯಿಂದ ಏನೇನು ಒಳ್ಳೇದಾಗುತ್ತೆ? ಏನೇನು ಒಳ್ಳೇದು? ಬರೀ ಹೆಂಗಸರುಗಳಿಗೆ ಆಗ್ತದೆ, ನಮ್ಗೆ ಅಂತ ಆಗಲ್ಲ. ಓಕೆ. ಅದನ್ನ ಏನೇನಕ್ಕೆಲ್ಲ ಬಳಸ್ಕೊತವ್ರೆ ನೀವು ನೋಡಿರೋ ಪ್ರಕಾರ? ನಾವು ಸದ್ಯಕ್ಕೆ ಬೆಳಿಗ್ಗೆ ಹೋಗ್ತೇವೆ, ಸಾಯಂಕಾಲ ಬರ್ತೀವಿ ಅಷ್ಟೇ. ಅದೆಲ್ಲ ಗೊತ್ತಿಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ನಾನು ನೋಡಿರೋಂಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಕೆಲಸ ಕಾರ್ಯಗಳಿಗೆ ಬೇಗ ಹೋಗ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮನೆಯಲ್ಲಿ ನನ್ನವ್ರು ಬಂದ್ಬಿಟ್ಟು ಏನಾದರೂ ದುಡ್ಡು ಕೇಳಿ ಬಸ್ಸಿಗೆ ಹೋಗ್ಬೇಕು ಅಂತಾರೆ, ಅವಾಗ ನನ್ನ ಹತ್ರ ದುಡ್ಡು ಇರೋಲ್ಲ. ಈ ಥರ ಸನ್ನಿವೇಶಗಳೆಲ್ಲ ಬಂದೇ ಬರುತ್ತೆ ಮನೆ ಅಂದಮೇಲೆ. ಸೊ ಅವಾಗ ಇದು ಬಸ್ಸದ್ದು ಎಲ್ಲೋ ಒಂದು ಕಡೆ ಒಳ್ಳೆ ಸಪೋರ್ಟ್ ಆಯಿತು ಅಂತ ನನಗೆ ಒಂದು ಅನಿಸಿಕೆ ಆಯಿತು. ಹೌದು, ನಿಜ. ಅದು ಮತ್ತು 2,000 ರೂಪಾಯಿ ಕೊಡೋದು ಒಳ್ಳೆ ಬೆನಿಫಿಟ್. ಒಳ್ಳೆ ಬೆಳೆ. ಸೆಂಟ್ರಲ್ ಬಂದರೆ ಯಾರು ಬರಬೇಕು? ಕಾಂಗ್ರೆಸ್ ಚೆನ್ನಾಗಿರ್ತದೆ. ಏನೇನು ಒಳ್ಳೇದಾಗ್ಬೋದು? ಇನ್ನು ಮುಂದೆ ಮಹಿಳೆಯರಿಗೆ ರಾಹುಲ್ ಗಾಂಧಿ ಅವರು ನೆನ್ನೇನೋ ಫೋನ್ ಇದು ಮಾತಾಡೋರು. ಮಹಿಳೆಯರಿಗೆ ತಿಂಗಳಿಗೆ 8,500 ರೂಪಾಯಿ ಒಟ್ಟು ಟೋಟಲಿ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು. ಕಾಂಗ್ರೆಸ್ ಸಂಬಂಧ ಆಗುತ್ತೆ. ಮೊದಲೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ಸಲ್ಲೆಲ್ಲ ಮಾಡಿ ಬಿಟ್ಟಿರೋದು. ಅಮಿತ್ ಶಾ ಯಾರಂತ ಗೊತ್ತಿರಲ್ಲ. ಈಗ ಬಂದ್ಬಿಟ್ಟು ಅವನು ಇದಾಗರು, ಅವೆಲ್ಲ ಹೇಳಬಾರ್ದು. ಯಾಕೆ? ಗುಜರಾತಲ್ಲಿ ಮೋದಿಯವರು ಇದ್ದರು, ಅವರು ಟೀ ಮಾಡ್ಕೊಂಡಿದ್ರು, ಎಲ್ಲ ಮಾಡ್ತಾಯಿದ್ರು. ಈಗ ಎಲ್ಲ ಅವರು ತಿನ್ನೋಕ್ಕಿಲ್ಲ. ಅವ್ರ ಸಂಬಳ ಎಷ್ಟು? 1,06,000 ರೂಪಾಯಿ. ಅವ್ರ ಬಟ್ಟೆಗಳು ಹಾಕೋದು ಎಷ್ಟು ಕೊಟ್ಟಿವಿ? 50. ಗೊತ್ತಿದೆ ನಿಮಗೆ, ತಿಳ್ಕೊಳ್ಳಿ. ಅದು ಫಸ್ಟ್ BJP ಅವರಲ್ಲಿ ಸಿಕ್ಕಾಪಟ್ಟೆ ದುಡ್ಡುಗಳು ಸಿಕ್ಕಾಪಟ್ಟೆ. ಡೆಲ್ಲಿಲಿ ಅವನು ಯಾರಪ್ಪ, ಕೇಜ್ರಿವಾಲ್ ಗೌರ್ಮೆಂಟ್ ಸ್ಕೂಲೇ ಬೇಕಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲು ಅದು ಎಲ್ಲ ಮಾಡಿದ್ರು. ಇಲ್ವೇ? ಗೊತ್ತು ನಮಗೆ. ಅವನ್ನ ಜೈಲಿಗೆ ಹಾಕಿದ್ರು. ಏನಕ್ಕೆ? ಎಲೆಕ್ಷನ್ ಬರ್ತಾ ಇದೆ, ಬರಬಾರ್ದು, ಈಚೆ ಬರಬಾರ್ದು ಅವರು ಅಂತ. ಅಂಥವರೆಲ್ಲ ಬರಬಾರ್ದು ಅಂತ ಮಾಡಬಾರ್ದು. ಇವೆಲ್ಲ ಏನು ಬೇಕು ಇದು ಅಲ್ವಾ? ಅಷ್ಟೇ. ಕಡೆಯದಾಗಿ ಇದು ಒಂದು ಎಲೆಕ್ಷನ್ ಥರ ನೋಡಬೇಕು, ಜನರಲ್ಲಿ ಭೇದ ಭಾವ ಆಗಬಾರ್ದು. ಹೌದು. ಒಂದು ಹೇಳಿಕೆ, ನಿಮ್ಮ ಒಂದು ಅಭಿಪ್ರಾಯ? ನನ್ನ ಅಭಿಪ್ರಾಯ ಅಷ್ಟೇ. ಹ್ಯಾಪಿ ವೋಟಿಂಗ್.